ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾರ್ನಿಂಗಿಂದನೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಕೂತಿದ್ರಲ್ಲ, ಈ ಸಾಹೇಬ್ರ ಹೆಸರು ಪ್ರಣೀತ್ ಅಂತ. ನನಗೆ ಮೈದ್ನ ಆಗಬೇಕು. ನನ್ನ ಹಸ್ಬೆಂಡ್ ಅವ್ರ ಚಿಕ್ಕಪ್ಪನ ಮಗ. ಬಿಜಾಪುರದಿಂದ ಫಸ್ಟ್ ಫ್ರೆಂಡ್ ಆಗಿದ್ದು ತಮ್ಮನಿಗಿಂತ ಜಾಸ್ತಿನೇ ಅಂತಲೇ ಹೇಳ್ಬೋದು. ನನ್ನ ಹಸ್ಬೆಂಡ್ ಮತ್ತು ಮೈದ್ನ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ನನಗೆ ಸರ್ಪ್ರೈಸ್ ಕೊಡಬೇಕು. ನನ್ನ ಮಗಳು ಆ್ಯಕ್ಚುಲಿ ನಾನು ಒಂದು ವಾರ ಆಗಿತ್ತು ಬಂದು ವಾಪಸ್ಸು ಬಸ್ ಬುಕ್ ಮಾಡಲಾ ಅಂತ ಇದ್ದೆ. ಇಲ್ಲ ಬೇಡ, ಇರೋಂಗಿದ್ರೆ ಇರು ಅಂತ ಹೇಳಿಬಿಟ್ಟು ನನಗೆ ಸರ್ಪ್ರೈಸ್ ಕೊಡೋಕೆ ಅಲ್ಲಿಂದ ಬಂದಿದ್ದರು. ಆ್ಯಕ್ಚುಲಿ ತುಂಬಾ ಖುಷಿಯಾಯಿತು, ನಮಗೋಸ್ಕರ ಎಷ್ಟು ದೂರದಿಂದ ಬಂದ್ರಲ್ಲ ಅಂತ ಅಂದ್ಬಿಟ್ಟು. ಆ್ಯಂಡ್ ಅವ್ರು ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದರು ಎಲ್ಲಿ ಹೋಗ್ಬೇಕಂತ ಹೇಳ್ಬಿಟ್ಟು. ಸೊ ನಾವಿವತ್ತು ಹೋಗ್ತಾ ಇರೋದು ಬನ್ನೇರುಘಟ್ಟ ಝೂಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರು. ಆ್ಯಕ್ಚುಲಿ ಪಾಪುನ ನಾವು ಹೊರಗಡೆ ಎಲ್ಲಾದರೂ ವಾಟರ್ ಪ್ಲೇಸಸ್ಗೆ ಕರ್ಕೊಂಡು ಹೋಗ್ಬೇಕಂತ. ಬಟ್ ಅವಳಿಗೆ ಪ್ರಾಣಿ ಪಕ್ಷಿಗಳು ಅಂದರೆ ತುಂಬ ಇಷ್ಟ, ಹಂಗಾಗಿ ಅಲ್ಲಿ ಕರ್ಕೊಂಡೋದ್ರೆ ತುಂಬ ಇಷ್ಟಪಡ್ತಾಳೆ ಅಂತ. ಆ್ಯಂಡ್ ನನ್ನ ತಂಗಿ ಮನೇಲಿ ಇದ್ವಲ್ಲ, ಸೊ ನನ್ನ ತಂಗಿ ಮಗಳಿಗೂ ಆ ಥರ ಎಲ್ಲ ಹೊರಗಡೆ ಕರ್ಕೊಂಡು ಹೋಗೋದು ತುಂಬ ಇಷ್ಟ ಆಗುತ್ತೆ ಅಂತ. ಸೊ ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಏನಾದರೂ ತಿನ್ನಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಣ ಅಂತ ಬಂದಿದ್ವಿ. ಸೊ ತಿಂದು ಕುತ್ಕೊಂಡಿದ್ವಿ. ನನ್ನ ಮಗಳು ಚಿಕ್ಕ ಅಂದ್ಕೊಂಡು ಅವನ ಜೊತೆ ಫುಲ್ ಆಟ ಆಡ್ತಾಯಿದ್ಲು. ಆ್ಯಂಡ್ ಅದ್ರ ಜೊತೆಗೆ ಅಮ್ಮ ಕೂಡ ನಮ್ಮ ಜೊತೆ ಜಾಯ್ನ್ ಆದರು. ಸೊ ನಾವು ಅಲ್ಲಿಂದ ಹೊರಟ್ವಿ. ಈಗ ಜಸ್ಟ್ ನೋಡಿದ್ರಲ್ಲ, ಇದೊಂದು ಎಂಥ ಸ್ಟ್ರಾಟಜಿ ಮಾಡಿದ್ದಾರೆ ನೋಡಿ. ಅದು ಒಂದು ಪ್ಲೇನ್ ಥರ ಮಾಡಿಬಿಟ್ಟು, ಸೊ ಅದರಲ್ಲಿ ಫುಡ್ದು ರೆಸ್ಟೋರೆಂಟ್ ಟೈಪ್ ಮಾಡಿದ್ದಾರೆ. ಆ್ಯಕ್ಚುಲಿ ಎಷ್ಟು ಎಂಟ್ರೆನ್ಸ್ ಫೀಸ್ ಬಂದು 300 ರೂಪೀಸ್ ಅಂತೆ. ಅದ್ರ ಜೊತೆಗೆ ಫುಡ್ ಕೂಡ ಕಾಸ್ಟ್ಲಿ ಇದೆ. ಬಟ್ ಒಂದು ಕಡೆ ಏನು ಅನಿಸುತ್ತೆ ಅಂದರೆ, ಇದೊಂಥರ ಏನಾದರೂ ಒಂದು ಹೊಸ ಕಾನ್ಸೆಪ್ಟನ್ನ ತೊಗೊಂಬರ್ತಿದ್ದಾರೆ ಅಂತ ಅನಿಸುತ್ತೆ. ಎಲ್ಲ ಕಂಪ್ಲೀಟ್ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಸೊ ನೋಡಿ, ನಾವು ಒಂದೊಂದ್ಸರಿ ಹೋಗ್ಬೇಕಂತ ಅಂದ್ಕೊಂಡ್ವಿ. ಸೊ ನೆಕ್ಸ್ಟ್ ಟೈಮ್ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೋಬೇಕು, ಹೇಗಿದೆ ಒಳಗಡೆ ಹೇಗಿದೆ ನೋಡಬೇಕಂತ. ಎಸ್, ಸೊ ನಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ಆಲ್ರೆಡಿ ರೀಚ್ ಆದ್ವಿ. ಸೊ ಟಿಕೆಟ್ ಕೌಂಟ್ರ್ ಹತ್ರ ಬಂದ್ವಿ. ಸೊ ಪಾರ್ಕಿಂಗಲ್ಲಂತೂ ತುಂಬ ಜನ ಇದ್ದರು. ಸೊ ನಾವು ಬಂದು ಸ್ಯಾಟರ್ಡೇ. ಸೊ ಕಂಪ್ಲೀಟ್ ಜನ ಇದ್ದರು. ಸೊ ಎಲ್ಲ ಅಂದರೆ ಮಕ್ಕಳನ್ನೆಲ್ಲ ತುಂಬ ಜನ ಕರ್ಕೊಂಡು ಬಂದಿದ್ದರು. ಅಲ್ಲಿ ಕರ್ಕೊಂಬರೋಷ್ಟ್ರಲ್ಲಿ ಆಲ್ರೆಡಿ ಖುಷಿ ಮಲ್ಕೊಂಬಿಟ್ಟಿದ್ಲು. ಒಂದು ಕಡೆ ಬೆಟರ್ ಅನ್ನಿಸ್ತು, ಯಾಕಂದರೆ ಅವಳು ಎಷ್ಟು ಮಲಗಿರ್ತಾಳಲ್ಲ. ಸೊ ಅದಾದಮೇಲೆ ಅವಳು ಎಲ್ಲ ಫುಲ್ಲು ಪ್ರಾಣಿಗಳನ್ನೆಲ್ಲ ನೋಡೋಕ್ಕೆ ಶುರು ಆದಮೇಲೆ ಅವಳನ್ನ ಎಬ್ರಿಸೋಣ ಅಂತ ನಾವು ಸುಮ್ಮನೆ ಇದ್ವಿ. ಅವಳು ಕಂಪ್ಲೀಟ್ ಎಲ್ಲರೂ ಒಬ್ಬೊಬ್ಬರು ಎಕ್ಸ್ಚೇಂಜ್ ಮಾಡಿಕೊಂಡು ಅವಳನ್ನ ಕರ್ಕೊಂಡು ಓಡಾಡ್ತಾ ಇದ್ವಿ. ಸೊ ಫಸ್ಟು ನಾವು ಝೂಗೆ ಹೋಗಲಿಲ್ಲ. ಫಸ್ಟು ಬಂದು ಬಟರ್ಫ್ಲೈ ಗಾರ್ಡನ್ ಅಂತ ಇದೆ, ಸೊ ಬನ್ನೇರುಘಟ್ಟದಲ್ಲಿ. ಸೊ ಅಲ್ಲಿಗೆ ಫಸ್ಟ್ ಎಂಟ್ರಿ ಕೊಟ್ವಿ. ನಾವು ಎಂಟ್ರಿ ಕೊಟ್ಟಾಗ ಅನ್ನಿಸ್ತು, ಇದೇನಿದು ಹೊಸ್ದಾಗೇನೋ ಇದೆ ಅಲ್ಲ, ಅಂದರೆ ಬಟರ್ಫ್ಲೈನೇ ಏನು ಸಪ್ರೇಟಾಗಿ ಏನು ನೋಡೋದು, ಅದ್ರ ಬಗ್ಗೆ ಏನಿರುತ್ತೆ ಅನ್ನೋ ಒಂದು ಕನ್ಫ್ಯೂಷನು. ಏನು ಚಿಟ್ಟೆನೆಲ್ಲ ಹಿಡಿದ್ಬಿಟ್ಟು ಒಂದು ಕಡೆ ಹಾಕಿರ್ತಾರ, ಸೊ ಈ ಥರ ಎಲ್ಲ ಅನ್ನಿಸ್ತಿತ್ತು. ಬಟ್ ಸ್ಟಿಲ್ ಏನಿದೆ ನೋಡಲೇಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಅಲ್ಲಿಗೆ ಟಿಕೆಟ್ ತೊಗೊಂಡು ಹೊರಟ್ವಿ. ಆ್ಯಕ್ಚುಲಿ ನಾವು ಝೂ ಮತ್ತು ಬಟರ್ಫ್ಲೈದು ಎರಡು ತೊಗೊಂಡಿದ್ವಿ. ನಾವು 7 ಮೆಂಬರ್ಸ್ ಹೋಗಿದ್ದಿದ್ದು. ಸೊ ಅದಕ್ಕೆ 1030 ರೂಪೀಸ್ ಪೇ ಮಾಡಿದ್ವಿ. ಆ್ಯಂಡ್ ತುಂಬಾ ಟೈಮ್ಸ್ ಕೂಡ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ಬಟರ್ಫ್ಲೈ ಗಾರ್ಡನ್ ಅಂತೂ ತುಂಬ ಖುಷಿಯಾಯಿತು. ಎಷ್ಟು ಕಾಮ್ ಅನ್ನಿಸ್ತಿತ್ತು. ಆ್ಯಂಡ್ ಫುಲ್ಲು ಗ್ರೀನರಿ ಎಲ್ಲ ಓಡಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲಿ ಕುತ್ಕೋಬೋದಿತ್ತು. ಸೊ ಇವಳು ನನ್ನ ಮುದ್ದು ತಂಗಿ ಮಧು ಅಂತ, ನನ್ನ ಚಿಕ್ಕಮ್ಮನ ಮಗಳು. ನನ್ನ ಎಲ್ಲರ ಫ್ಯಾಮಿಲಿಲೂ ಒಬ್ಬರು ಕ್ಲೋಸ್ ಪರ್ಸನ್ ಆ್ಯಂಡ್ ತುಂಬ ಇಷ್ಟವಾದ ಪರ್ಸನ್ ಇರ್ತಾರಲ್ಲ, ಆ ಥರ ನನಗೂ ಇವಳು. ನನಗಿಂತ 3 ಇಯರ್ಸ್ ಚಿಕ್ಕವಳು. ಬಟ್ ಯಾವಾಗಲೂ ನಾವು ತುಂಬಾ ಯಾವಾಗಲೂ ಸಿಗ್ತಾ ಇರ್ತೀವಿ. ಆ್ಯಂಡ್ ಈ ಥರ ಹೊರಗಡೆ ಹೋಗೋದಂದರೆ ನಮ್ಮಿಬ್ರಿಗೆ ತುಂಬಾ ಇಷ್ಟ. ಅವಳದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಮಧು ಶೆಟ್ಟಿ ವ್ಲಾಗ್ ಅಂತ. ಪ್ಲೀಸ್ ಫಾಲೋ ಮಾಡಿ. ಎಸ್, ನಾವು ಹೇಳಿದಾಗೆ ಇಲ್ಲಿ ಬಟರ್ಫ್ಲೈ ಗಾರ್ಡನ್ ಒಳಗಡೆ ಬಂದ್ವಿ. ಆ್ಯಕ್ಚುಲಿ ಇದು ಹೇಗೆ ಪ್ಲ್ಯಾನ್ ಮಾಡಿದ್ದಾರೆ ಅಂದರೆ, ಒಂದು ಡೋಮ್ ಟೈಪ್ ಪ್ಲ್ಯಾನ್ ಮಾಡಿದ್ದಾರೆ. ಅಂದರೆ ಚಿಟ್ಟೆಗಳು ಸ್ವಲ್ಪ ಎಲ್ಲ ಆಚೆ ಹೋಗಬಾರ್ದು ಅಂತ ಹೇಳಿ ಕಂಪ್ಲೀಟಾಗಿ ಪ್ಲ್ಯಾನ್ ಮಾಡಿ, ಅದಕ್ಕೆಲ್ಲ ನೆಸೆಸಿಟಿ ಇರೋವಂಥ ಎಲ್ಲ ಗಿಡಗಳನ್ನೆಲ್ಲ ಅಲ್ಲಿ ಇಟ್ಟು, ಮತ್ತು ಮೇಲ್ಗಡೆ ಮಡಕೆ ಟೈಪ್ ನೀವು ನೋಡ್ಬೋದು, ಮಡಕೆ ಟೈಪ್ ಎಲ್ಲ ಮಾಡಿ ಅಲ್ಲಿ ಅದರೊಳಗಡೆ ಇಡೋದಕ್ಕೋಸ್ಕರ ಇಟ್ಟಿದ್ರು. ಬಾ ಅಂತ ಬರುತ್ತದೆ. ಇಡಿ ಬಂತು ಬಾ ಹೋಯ್ತಾ. ಆಡ್ಸಿಬಿಟ್ಲು. ನೋಡಿ, ಮಕ್ಳಿಗೆ ಎಷ್ಟು ಎಕ್ಸೈಟ್ಮೆಂಟ್, ಎಷ್ಟು ಖುಷಿ ಇರುತ್ತಲ್ಲ. ಸೊ ನನಗಂತೂ ಅವಳನ್ನ ಕರ್ಕೊಂಬಂದಿದ್ದು ಅಂತೂ ತುಂಬ ವರ್ತ್ ಅನ್ನಿಸ್ಬಿಡ್ತು. ಅವಳು ಅಷ್ಟು ತನಕ ಮಲಗಿದ್ಲು. ಅದಾಗಿದ ತಕ್ಷಣ ಚಿಟ್ಟೆದೆಲ್ಲ ನೋಡಿದ ತಕ್ಷಣ ಫುಲ್ ಎಕ್ಸೈಟ್ಮೆಂಟ್ ಆಗಿಬಿಟ್ಟಿದ್ಲು. ಆ್ಯಂಡ್ ಅದನ್ನು ಅಲ್ಲಿಂದ ಹೊರಗಡೆ ಬರೋದಕ್ಕೆ ರೆಡಿ ಇರಲಿಲ್ಲ.
ಆ್ಯಂಡ್ ತುಂಬ ಚಿಟ್ಟೆಗಳನ್ನ ಒಟ್ಟಿಗೆ ನೋಡೋದು ತುಂಬಾ ಕಡಿಮೆ ಆ್ಯಕ್ಚುಲಿ. ಅಂದರೆ ಕಾಡುಗಳ ಕಡೆ ಆ ಕಡೆ ಎಲ್ಲ ಹೋದಾಗ ತುಂಬ ಹೂದೋಟ ಇರೋ ಕಡೆ ಮಾತ್ರ ಹೋದಾಗ ಮಾತ್ರ ನೋಡ್ಬೋದು. ಆ್ಯಂಡ್ ಇಲ್ಲೇನಂದರೆ ಯಾವುದು ಅಷ್ಟೊಂದು ಆರಿ ಹೊರಗಡೆ ಹೋಗೋಕೆ ಅಂತೂ ಇರಲಿಲ್ವಲ್ಲ, ಸೊ ಹಾಗಾಗಿ ಅದು ಅಲ್ಲೇ ಆಲ್ಮೋಸ್ಟ್ ಕೂತ್ಕೊತಾ ಇದ್ವಿ. ಆ್ಯಂಡ್ ಇಲ್ಲಿ ಇನ್ನೊಂದು ಥರ ಏನು ಮಾಡಿದ್ದಾರೆ ಅಂದರೆ ಅದರದ್ದು ಕಂಪ್ಲೀಟ್ ಎಕ್ಸಿಬಿಷನ್ ಟೈಪ್ ಮಾಡಿದ್ದಾರೆ. ಸೊ ಇದರಲ್ಲಿ ಕಂಪ್ಲೀಟ್ ಎಕ್ಸ್ಪ್ಲನೇಷನ್ನು ಅದರದ್ದು ಹೇಗೆ ವೆರೈಟೀಸ್ ಆಫ್ ಚಿಟ್ಟೆಗಳು ಏನಿರುತ್ತೆ, ಸೊ ಅದನ್ನೆಲ್ಲನೂ ಇದರಲ್ಲಿ ಕಂಪ್ಲೀಟಾಗಿ ಶೋಕೇಸ್ ಕೂಡ ಮಾಡಿದರು. ಆ್ಯಂಡ್ ನೀವು ಇಲ್ಲಿ ನೋಡ್ಬೋದು ಚೇಳಿಟ್ಟಿದ್ದಾರೆ. ಅದೇ ಥರ ಏನೋ ಡಿಫ್ರೆಂಟ್ ಕೈಂಡ್ ಆಫ್ ವೆರೈಟೀಸ್ ಆಫ್ ಪ್ರಾಣಿಗಳದ್ದೆಲ್ಲ ಸಣ್ಣ ಸಣ್ಣ ಕೀಟಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದರು. ಸೊ ಅದು ಯಾಕೆ ಅಂತ ನನಗೂ ಗೊತ್ತಾಗಲಿಲ್ಲ, ಬಟ್ ಇದ್ರ ಜೊತೆಗೆ ಇಟ್ಟಿದ್ದರು. ಫಿಶ್ ಕೂಡ ಇತ್ತು. ಸೊ ಬಟರ್ಫ್ಲೈ ಗಾರ್ಡನ್ನೆಲ್ಲ ಮುಗಿಸ್ಕೊಂಡು ಹಾಗೆ ಸ್ವಲ್ಪ ಎಲ್ಲ ಫೋಟೋ ತೊಗೊಂಡು ಅಲ್ಲಿಂದ ಹೊರಟ್ವಿ. ಆಲ್ಮೋಸ್ಟ್ ಒಂದು 1 ಅವರ್ ನಾವು ಬಟರ್ಫ್ಲೈ ಇದು ಪಾರ್ಕು ಅಲ್ಲೆಲ್ಲ ಸುತ್ತಮುತ್ತ ಎಲ್ಲ ಸ್ವಲ್ಪ ಹೊತ್ತು ನಿಧಾನಕ್ಕೆ ವಾಕ್ ಮಾಡ್ಕೊಂಡೋಗಿ ನನ್ನ ಮಕ್ಕಳಿಗೆಲ್ಲ ಆಟ ಆಡ್ಸೋದಕ್ಕೆಲ್ಲ ಇದೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ದೆನ್ ನಾವು ಝೂಗೆ ಬಂದ್ವಿ. ಬಾ ಬಾ ಅನ್ನೋದಕ್ಕೆ ಕರಿ. ಬಾ ಬಾ ಬಾ. ಅಮ್ಮ ಏನದು ಜೀಬಾ? ಇಡೀ ಝೂ ಅಲ್ಲಿ ನಮಗೆ ಮೇಯ್ನಾಗಿ ನೋಡಬೇಕಂತ ಅಂದ್ಕೊಂಡಿರೋ ಪ್ರಾಣಿಗಳು ಬಂದು ಒಂದು ಹುಲಿ ಮತ್ತು ಸಿಂಹ ಇರುತ್ತೆ. ಸೊ ಹಾಗಾಗಿ ಹುಲಿ ನೋಡಿದ್ದು ಒಂಥರ ಇಲ್ಲಿ ಡಿಫ್ರೆಂಟ್ ಫೀಲ್ ಆಯಿತು. ಯಾಕೆ ಅಂತ ಇಲ್ಲೇ ಮುಂದೆ ನೋಡ್ತಾ ಇರಿ. ಹುಲಿ ಹುಲ್ಲು ತಿನ್ನೋದಿಲ್ಲ ಅಂತ ಸಾಂಗೇ ಬರೆದಿದ್ದಾರೆ. ಬಟ್ ಆದರೆ ಇಲ್ಲಿ ಹುಲ್ಲು ತಿಂತಾ ಇರೋದನ್ನ ನೋಡಿಬಿಟ್ಟು ನನಗೆ ಅನಿಸ್ತಿತ್ತು ಇದು ಸುಮ್ಮನೆ ಹೇಳ್ತಿದ್ದಾರಾ ಇಲ್ಲ ನಿಜವಾಗ್ಲೂ ಈ ಥರ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಆಯಿತು. ನಿಮಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಇಷ್ಟೊತ್ತರಲ್ಲಿ ಇದೊಂದೇ ಬರ್ತೈತಿ. ಎಲ್ಲಾದರೂ ಹುಲ್ಲು ತಿನ್ನೋದು ನೋಡಿದ್ದೀರಾ? ಇಲ್ಲಿ ನಾವು ತೋರಿಸ್ತೀವಿ ನೋಡಿ ನೋಡ್ಕೊಳ್ಳಿ. ಅಮ್ಮ ಹೆಂಗ್ ಮಾಡ್ತಾಯ್ತಮ್ಮ? ಹೆಂಗ್ ಮಾಡ್ತದೆ? ಹಿಂಗ್ ಮಾಡ್ತಾವ. ಅಲ್ಲಿ ಪಾಪ ಒಂದೇ ಅಮ್ಮ ಏನಮ್ಮದು? ಹಾಗೆ ಒಂದೊಂದೇ ಪ್ರಾಣಿಗಳನ್ನ ನೋಡ್ಕೊತ ಬಂದು ಕೆಲವೊಂದೆಲ್ಲ ಆಲ್ರೆಡಿ ಝೂಗೆ ಅಡ್ಜಸ್ಟ್ ಆಗಿಬಿಟ್ಟಿರ್ತವೆ. ಕೆಲವೊಂದು ಮೇ ಬಿ ಆಚೆ ಹೋಗಬೇಕು ಅಂತ ಅಂದ್ಕೊತಿರ್ಬೋದೇನೋ. ಸೊ ನಮಗೆ ಮನೆ ಒಳಗಡೆ ಕೂಡಾಕಿದ್ರೆ ಹೇಗಿರುತ್ತೆ ಅವಕ್ಕೂ ಅದೇ ಥರನೇ ಅನ್ನಿಸ್ತಿರ್ಬೋದೇನೋ, ಬಟ್ ಗೊತ್ತಿಲ್ಲ. ಅವ್ರನ್ನ ನಾವು ವಾಪಸ್ ಕೇಳೋಕ್ಕಾಗಲ್ಲ ಅಲ್ವಾ. ಸೊ ನಾವು ಪ್ರಾಣಿಗಳು ನೋಡೋದ್ರ ಜೊತೆಗೆ ಇಲ್ಲಿ ಒಂದು ಬೋಟಲ್ಲಿ ಹೋಗೋವಂಥ ಆಪ್ಷನ್ಸ್ ಇತ್ತು. ಸೊ ನಾವು ಹಾಗೆ ಹೋಗೋಣ ಅಂತ. ಸೊ ಖುಷಿಗೆ ಆ್ಯಕ್ಚುಲಿ ನೀರಲ್ಲಿ ಕರ್ಕೊಂಡು ಹೋಗೋದಾದರೆ ತುಂಬ ಇಂಟ್ರೆಸ್ಟು. ಸೊ ಹಾಗಾಗಿ ನೀರಲ್ಲಿ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಹೋದ್ವಿ. ಹಿಂಗೆ ಫೋಟೋ ಪೋಸ್ ಮಾಡಿ. ಫೋಟೋ ಪೋಸ್ ಮಾಡಿರಿ. ಹಾಯ್ ಮಾಡಮ್ಮ ಕ್ಯಾಮ್ರಾಗೆ. ಖುಷಿ ಅಂತೂ ಲೈಕ್ ಕೊಟ್ಟಿರೋ ಜಾಕೆಟ್ ವಾಪಸ್ ಕೊಡು ಅಂದರೆ ಕೊಡ್ತಾ ಇರಲಿಲ್ಲ. ಅದರಲ್ಲೇ ಇಟ್ಕೊತೀನಿ ಅಂತಿದ್ಲು. ಮತ್ತು ಅದರಲ್ಲಿ ಸ್ಕೂಲ್ ಬ್ಯಾಗ್ ಥರ ಹಾಕೊಂಡು ಓಡಾಡ್ತಾ ಇದ್ಲು. ಕೆಲವೊಂದು ಪ್ರಾಣಿಗಳೆಲ್ಲ ಪಾಪ ಅದಕ್ಕೆ ನಿದ್ದೆ ಬರ್ತಿತ್ತು ಅಂತ ಅನಿಸುತ್ತೆ. ನೀರಾನೆ ಆ್ಯಕ್ಚುಲಿ ಅದು ಕಂಪ್ಲೀಟಾಗಿ ನೀರೊಳಗಡೆ ಮಲ್ಕೊಂಡ್ಬಿಟ್ಟಿತ್ತು. ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ. ದೆನ್ ಸಣ್ಣ ಪುಟ್ಟ ಆನೆಗಳೆಲ್ಲ ನೋಡ್ತಾ ಇದ್ವಿ. ಅಷ್ಟು ದೊಡ್ಡದು ಆನೆಗಳೇನು ಸಿಗಲಿಲ್ಲ. ದೆನ್ ಇಲ್ಲಿ ನೋಡ್ಬೋದು ನೀವು ಸಿಂಹ ಇಲ್ಲೇ ಇದ್ದಾರೆ, ಬಟ್ ಅವ್ರೇನು ಕೂಗಲಿಲ್ಲ. ಬಟ್ ನೆಕ್ಸ್ಟ್ ಒಂದು ಸ್ಮಾಲ್ ಕ್ಲಿಪ್ ಸಿಕ್ತು. ಅವರು ಗರ್ಜನೆ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಸಣ್ಣ ನಮ್ಮ ಪ್ರಾಣಿಗಳು ಹೇಗಿದೆ ಅಂತ. ಖುಷಿ ಅಂತೂ ಅವಳು ಆ್ಯಕ್ಚುಲಿ ಮನೇಲಿ ಹುಲಿ ಥರ ಆ್ಯಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಅವಳಿಗಲ್ಲಿ ಹಂಗೆ ಮಾಡು ಅಂತ ಹೇಳ್ತಿದ್ರೆ ಕೈ ಮುಂದೆ ಹಾಕೋಕ್ಕಾಗಲಿಲ್ಲ, ಮಾಡ್ತಿರ್ಲಿಲ್ಲ. ಅಪ್ಪನ ಮೇಲೆ ಸವಾರಿ ಮಾತ್ರ ಮಾಡೋಕ್ಕೆ ಗೊತ್ತಾಗ್ತಿತ್ತು. ಕಾಳಿಂಗ ಸರ್ಪ ಅವರು ನಿದ್ದೆ ಮಾಡ್ತಾಯಿದ್ರು. ಇಲ್ಲಿ ಹೆಬ್ಬಾವು ನಿದ್ದೆ ಮಾಡ್ತಾಯಿತ್ತು ಪಾಪ. ಅವರು ಸ್ವಲ್ಪ ಓಡಾಡ್ತಾ ಇದ್ರೆ ನೋಡೋದಕ್ಕೆ ಅನ್ನಿಸ್ತಿತ್ತು. ಆದರೆ ಮುಳ್ಳಂದಿ ಓಡಾಡ್ತಾ ಇತ್ತು. ನಮಗೂ ನೋಡಿ ಸಾಕಾಯಿತು, ಮುಂದೆ ಬಂದ್ವಿ ಹಾಗೆ. ಆ್ಯಂಡ್ ಈಗ ನೋಡಿ ಸಿಂಹ ಗರ್ಜಿಸ್ತಾ ಇದೆ.
ಆ್ಯಕ್ಚುಲಿ ಅವರು ಗರ್ಜಿಸ್ತಿದ್ರು ಇಲ್ವೋ ಒಂದೂ ಗೊತ್ತಾಗಲಿಲ್ಲ, ಏನೋ ಒಂಥರ ಸೆಪ್ರೇಟ್ ಡಿಫ್ರೆಂಟ್ ಸೌಂಡ್ ಮಾಡ್ತಾಯಿತ್ತು. ಹಾಗೆ ಸಣ್ಣ ಪುಟ್ಟ ಪಕ್ಷಿಗಳು ಎಲ್ಲ ಇತ್ತು ಆ್ಯಂಡ್ ಡಿಫ್ರೆಂಟ್ ಕಲರ್ ಪಕ್ಷಿಗಳದೆಲ್ಲ ಇತ್ತು. ಸೊ ನನ್ನ ಮಗಳಿಗೆ ಆ್ಯಕ್ಚುಲಿ ಪಕ್ಷಿ ಅಂದರೆ ತುಂಬ ಇಷ್ಟ. ಅದನ್ನು ನೋಡ್ಕೊತ ಹಾಗೆ ಮುಂದೆ ಬಂದ್ವಿ. ಸೊ ನೀವು ಬನ್ನೇರುಘಟ್ಟ ಝೂಗೆ ವಿಸಿಟ್ ಮಾಡಿದ್ದೀರಾ. ಸೊ ನಿಮ್ಗೇನು ಅನ್ನಿಸ್ತು? ನಿಮಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನೀವು ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಷನ್ ಫಸ್ಟ್ ನಿಮಗೇ ಬರುತ್ತೆ. ಎಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್. ಬಾಯ್.